ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲವಾದರೆ ಕುಟುಂಬ ಮತ್ತು ದೇಶದ ಪ್ರಗತಿ ಸಾಧ್ಯ ಎಂದು ರಾಜ್ಯ ಮಹಿಳಾ ಉದ್ಯಮಿಗಳ ಸಂಸ್ಥೆಯ ಎಸಿ ಕಮಿಟಿ ಸದಸ್ಯೆ ಎಸ್ವಿ ಚಂದ್ರಕಲಾ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಆರ್ಥಿಕ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗುಡಿ ಕೈಗಾರಿಕೆ ಹಾಗೂ ಸ್ವಂತ ಉದ್ಯಮಿಗಳಿಂದ ಹಣದ ದುಡಿಮೆ, ಹಣದಿಂದಲೇ ಮತ್ತೆ ಹಣವನ್ನ ಗಳಿಸುವಂತೆ ಧೈರ್ಯವಾಗಿ ಮುನ್ನಡೆಯಬೇಕು ಎಂದು ತಿಳಿಸಿದರು. ಇನ್ನು ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ಅಧ್ಯಕ್ಷ ಪ್ರಕಾಶ್ ಮೂರ್ತಿ ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಸಬಲವಾದರೆ ಕುಟುಂಬದ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತದೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಜೋಡಿಸುವುದಕ್ಕೆ ಸಹಾಯ ಆಗುತ್ತದೆ. ಇನ್ನು ಸ್ತ್ರೀ ಶಕ್ತಿ ಸಾಲವು ಗುಡಿ ಕೈಗಾರಿಕೆ, ಮಹಿಳೆಯರ ಸ್ವಾವಲಂಬನೆಗೆ ನೆರವಾಗುತ್ತದೆ ಎಂದು ಹೇಳಿದರು. ರೋಟರಿ ಸಂಸ್ಥೆಯು ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದು, ಉದ್ಯಮ ನಡೆಸುವುದಕ್ಕೆ ಅವಶ್ಯ ಇರುತ್ತಾ ಅರಿವು ಶಿಬಿರಗಳನ್ನು ಆಯೋಜಿಸ್ತಾ ಇದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದರು. ಈ ಈವೆಂಟ್ಗೆ ಕಾರ್ಯದರ್ಶಿಯಾಗಿದ್ದಾರೆ. ನಮ್ಮ ರಿಜಿಸ್ಟ್ರೇಷನ್ ಕಮಿಟಿ ಚೇರ್ಮನ್ ಆಗಿ ಅರುಣ್ ದೀಕ್ಷಿತ್ ಅವರು ಹಾಗೂ ರೋಟೇರಿಯನ್ ವಿಜಯಕುಮಾರ್ ಅವರು ಈ ಒಂದು ಈವೆಂಟ್ಗೆ ಪ್ರಮೋಷನ್ ಕಮಿಟಿ ಮುಖ್ಯಸ್ಥರಾಗಿದ್ದಾರೆ. ನಮಗೆ ವಿಜಯಕುಮಾರ್ ಅವರು ಹೇಳಿದ್ದಾರೆ, ಇಲ್ಲ ಪ್ರಕಾಶ್ ಅವರು ಆಲ್ರೆಡಿ 20 ರಿಜಿಸ್ಟ್ರೇಷನ್ ಮಿಸ್ ಮಾಡಿದ್ದಾರೆ, ಅದೇನು ಹೋಗಬೇಕಾಗಿಲ್ಲ ಅಂತ ಹೇಳಿ ಕ್ಷಮಿಸಬೇಕು. ಈ ಒಂದು ವೇದಿಕೆಯಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ ಮಂಜುಳಾ ಅಭಿನಂದಿಸ್ತಾ ಈ ಒಂದು ಇವೆಂಟಿಗೆ ತನ್ನ ಕ್ಲಬ್ಬಿಂದ ಮಿನಿಮಮ್ 50% ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ರಿಜಿಸ್ಟ್ರೇಷನ್ ಫೀಸು ಕೇವಲ 2,000 ರೂಪಾಯಿ ಇದೆ. ಲೋಕಲ್ ಕ್ಲಬ್ನವರು ಆದಷ್ಟು ಈ ತಿಂಗಳು 15th ಒಳಗೆ ರಿಜಿಸ್ಟ್ರೇಷನ್ ಕಳಿಸಿದ್ರೆ ನಮಗೆ ಕಮಿಟಿಯವರಿಗೆ ಮುಂದಿನ ಅರೇಂಜ್ಮೆಂಟಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇಲ್ಲಿ ಯಾರಾದರೂ ಈಗ ರಿಜಿಸ್ಟ್ರೇಷನ್ ಮಾಡೋರಿದ್ರೆ ಈಗ ದೀಕ್ಷಿತರಿದ್ದಾರೆ, ಅವ್ರ ಹತ್ರ ಮಾಡಿಸ್ಬೋದು. ಓವರ್ ಟು ಡಾಕ್ಟರ್ ಪ್ರತಾಪ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಅದ್ರಲ್ಲಿ ಹೋಗಿ GST ಮಾಡೋಂತಾರೆ ಯಾರಾದ್ರೂ ಫರ್ಮ್ ಇದ್ರೆ, IT ಇದ್ರೆ, ಇವೆರಡು ಕ್ರೆಡೆನ್ಷಿಯಲ್ ಹಾಕ್ಬಿಟ್ರೆ ವಿತಿನ್ 59 ಮಿನಿಟ್ಸ್ ನಿಮಗೆ ಎಲಿಜಿಬಿಲಿಟಿ ತೋರಿಸ್ತದೆ. ಅಲ್ಲಿ ಎಂಟ್ರಿ ಮಾಡಬೇಕಾಗಿರೋದು ಎರಡೇ ಕ್ರೆಡೆನ್ಷಿಯಲ್, IT ಬಗ್ಗೆ ಆಮೇಲೆ GST ಬಗ್ಗೆ. ನೀವು ಕನ್ನಡ ತಗೊಂಡ್ರೆ ಆಮೇಲೆ ನೀವು ಇನ್ಕಮ್ ಏನಾದ್ರು ತಗೊಂಡ್ರೆ ನಿಮ್ದು ಪ್ರೊಜೆಕ್ಷನ್ಸ್ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಅಷ್ಟು ಹಾಕ್ಬಿಟ್ರೆ ನಿಮ್ಗೆ ಎಲಿಜಿಬಲ್ ತೋರಿಸಿದ್ರೆ ಒಂದು ಬ್ಯಾಂಕ್ ಅಲ್ಲಿ ಕೊಟ್ರೆ ನಮಗೆ ಟ್ಯಾಟ್ ಇರುತ್ತೆ, ಎಷ್ಟು ದಿನದೊಳಗೆ ಇದನ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ. ಪ್ರೀವಿಯಸ್ ಅಂದ್ರೆ ಒಂದು 15-20 ವರ್ಷ ಕೆಳಗೆ ಅನ್ನೋರು ಬ್ಯಾಂಕ್ ಹತ್ರ ಹೋದ್ರೆ ಸೌಲಭ್ಯ ತಗೊಳ್ಬೇಕು. ಈಗಿಲ್ಲ, ನಾವು ತಿರುಗ್ತಾ ಇದ್ದೀವಿ. Really, I'm not joking. ನಾವು ನೋಡ್ತಾ ಇದ್ದೀವಿ ಬ್ಯಾಂಕರ್ಸ್ ರೀಚಿಂಗ್ ಅವರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಅನೇಕ ರೀಚ್ ಆಗಬೇಕು, ಎಲ್ಲರೂ ರೀಚ್ ಆಗಿ ಆಗ್ತಾ ಇಲ್ಲ. ಸೊ ನನ್ನ ಕಡೆ ಏನಂದ್ರೆ ಬಡ್ಡಿ ರೇಟ್ ಕಡಿಮೆ ಇರುತ್ತೆ. ಆಮೇಲೆ ಎಸ್ಎಂಸಿ ಮೆಂಬರ್ಸ್ ಮೇಡಮ್ ಹೇಳ್ತಾ ಇದ್ರು, ನಾನು PSI ಬ್ರಾಂಚ್ ಅಂತ ಒಂದಿತ್ತು ಪ್ರೀವಿಯಸ್ ಅಲ್ಲಿ ಅಲ್ಲಿದೆ. ಆಲ್ಮೋಸ್ಟ್ 400 ಲೋನ್ಸ್ ನಾನು ಇವಾಗ ಆಗಿರೋದು ಅಲ್ಲಿ 300 ರೂಲ್ಸ್ ಇದೆ. SME ರೂಲ್ಸ್ ಎಲ್ಲ ಸರ್ವಿಸ್ ನೀವು ಜೆಂಟ್ಸ್ಗೂ ಇದೆ SME ಅಂತ. ಬಟ್ ಜೆಂಟ್ಸ್ ಅಲ್ಲಿ ಹುಡುಗ ಓಡೋದಾಗಲ್ಲ, ಬಟ್ ಲೇಡೀಸ್ ಅಲ್ಲಿ ಮಾತ್ರ 100% ಎವ್ರಿಥಿಂಗ್. ಮನೆಗೂ ಮ್ಯಾನೇಜ್ ಮಾಡೋಕ್ಕಾಗುತ್ತೆ, ಕೆಲಸದಲ್ಲೂ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಆ ಪವರ್ ನಿಮ್ಮಲ್ಲಿ ಇದೆ. ಬಟ್ ಬ್ಯಾಂಕ್ ಕಡೆಯಿಂದ ಸೌಲಭ್ಯಗಳು ದಯವಿಟ್ಟು ಯೂಸ್ ಮಾಡಿ, 4 ಜನ ಕೇಳಿ. ಆಮೇಲೆ ಸಿಟಿಲ್ ಅಂತೇಳಿ ಒಂದು ಹೊಸದಾದ ಒಂದು ಬಂದಿದೆ, ಅದು ನಮ್ಮ RBI ಇದರಿಂದ ಅದಕ್ಕೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ. ಎಲ್ಲೇ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಆಗಲಿ ಎಲ್ಲಾದ್ರೂ ಸಾಲ ತಗೊಂಡ್ರೆ ದಯವಿಟ್ಟು ಟೈಮ್ ಕಟ್ಟಿ. ಅಲ್ಲಿ ಡೇ ಸಮೇತ ಕೌಂಟ್ ಆಗುತ್ತೆ, ನಾನು ಇಷ್ಟು ನೋಡಿದ್ರೆ ಜಸ್ಟ್ ನನ್ನ ಆಧಾರ ಬ್ಯಾನ್ ಹಾಕ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಫ್ಯೂಚರ್ ಅಲ್ಲಿ ಮೋಸ್ಟ್ಲಿ ಯಾರಿಗಾದ್ರೂ ಹುಡುಗಿನ ಕೊಡ್ಬೇಕಂದ್ರೂ ದೇ ಕ್ಯಾನ್ ವೆರಿಫೈ. Sir,